ಹತ್ತನೇವರೆಗೆ ಖಂಡಗಳ ವಿಧೇಯಕಕ್ಕೆ ಭಾಗವಹಿಸಿ ಪ್ರಸ್ತಾವದ ಪರವಾಗಿರೋ ಹೌದೆಂದು ಪ್ರಸ್ತಾವದವರು ಇಲ್ಲೊಂದು ಸೂಚಿಸಬೇಕು. ಪ್ರಸ್ತಾವ ಹೌದೆನ್ನುವ ಪರವಾಗಿದೆ, ಪ್ರಸ್ತಾವ ಹೌದೆನ್ನುವ ಪರವಾಗಿದೆ, ಪ್ರಸ್ತಾವದೆನ್ನುವ ಪರವಾಗಿದೆ, ಪ್ರಸ್ತಾವಿಸಲ್ಪಟ್ಟಿದೆ. 2ರಿಂದ 10ನೇವರೆಗೆ ಖಂಡ ವಿಧೇಯಕ ಸೇರಿಸಲಾಗಿದೆ. ಮೊದಲನೇ ಖಂಡಕ ಪೀಠಿಕೆ ಮತ್ತು ಶಿಕ್ಷಕರ ವಿಧೇಯಕದ ಭಾಗವಹಿಸಿದ ಸಭೆ ಮುಂದಿರಿಸ ಪ್ರಸ್ತಾವದ ಪರವಾಗಿರೋ ಹೌದೆಂದು ಸೂಚಿಸಬೇಕು, ವಿರೋಧವಾಗಿ ಇಲ್ಲೊಂದು ಸೂಚಿಸಬೇಕು. ಮೊದಲನೇ ಖಂಡ ಮತ್ತು ಶೀರ್ಷಿಕೆಗಳು ವಿಧೇಯಕ ಸೇರಲ್ಪಟ್ಟಿವೆ. ಗೃಹ ಸಚಿವರು ಅಂಗೀಕಾರಕ್ಕಾಗಿ ಅಂಗೀಕರಿಸಬೇಕೆಂದು ವಿಧಾನಸಭೆಯಿಂದ ತಿದ್ದುಪಡಿ ಅಂಗೀಕೃತ ರೂಪದಲ್ಲಿ ಕರ್ನಾಟಕ ದ್ವೇಷ ಭಾಷೆ ಮತ್ತು ದ್ವೇಷಾಪರಾಧ ವಿಧೇಯಕ 25 ಅಂಗೀಕರಿಸುವುದು. ಪ್ರಸ್ತಾವದ ಪರವಾಗಿರುವ ಹೌದನ್ನು ಸೂಚಿಸಬೇಕು, ವಿರೋಧವಾಗಿರುವ ಇಲ್ಲನ್ನು ಸೂಚಿಸಬೇಕು. ಪ್ರಸ್ತಾವದ ಪರವಾಗಿ ಭಾವಿಸುತ್ತೇನೆ, ಪ್ರಸ್ತಾವದ ಪರವಾಗಿ ಭಾವಿಸುತ್ತೇನೆ, ಪ್ರಸ್ತಾವದ ಪರವಾಗಿದೆ, ಪ್ರಸ್ತಾವದ ಪ್ರಸ್ತಾವ ಅಂಗೀಕಾರವಾದಾಗ ವಿಧೇಯಕ ಅನುಮತಿ ದೊರೆತಿದೆ. ಈಗ ಒಂದು ನಿಮಿಷ ಮುಖ್ಯಮಂತ್ರಿಗಳು ವಿರೋಧಿ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳು ಉತ್ತರ ಕನ್ನಡದ ಬಗ್ಗೆ ಮಾತಾಡಿ. ಇವ್ರು ಬಿಲ್ ಮುಗಿಸ್ರಿ ದಯವಿಟ್ಟು. ಬಿಲ್ ತಗೊಂಡ್ರೆ ಬಿಲ್ ತಗೊಳ್ಳಿ ಮಾತಾಡ್ತಾರೆ. ಮಾತಾಡ್ಲಿ, ಬಿಲ್ ಕೊಡಿ. ಆಯ್ತು, ಕೊಡ್ರಿ ಬಿಲ್ ಕೊಡಿ. ಮಾನ್ಯ ಅಧ್ಯಕ್ಷರೇ, ಒಂದು ನಿಮಿಷ ಮುಖ್ಯಮಂತ್ರಿಗಳು ಒಂದು ನಿಮಿಷ ಒಂದು ಬಿಲ್ ಅದ ಒಂದು ದಯವಿಟ್ಟು ಬಿಲ್ ಆಯ್ತು ರೀ, ಕುತ್ಕೊಳ್ರಿ ರೀ ಮುನಿಯಪ್ಪ, ತೋಳ್ತೀನಿ ಕುತ್ಕೊಳ್ಳಿ. ಮಾನ್ಯ ಸಮಾಜ ಕಲ್ಯಾಣ ಸಚಿವರು ವಿಧಾನಸಭೆಯಿಂದ ಅಂಗೀಕೃತ ರೂಪದಲ್ಲಿರುವ ಕರ್ನಾಟಕ ಅನುಸೂಚಿತ ಜಾತಿಗಳ ವಿಧೇಯಕ 2020 ಮೇಲಿನ ಪ್ರಸ್ತಾವನೆ ಪ್ರಲಾಪಿಸುವಂತೆ ಸೂಚಿಸುತ್ತೇನೆ. ಮಾನ್ಯ ಸಭಾಪತಿಗಳೇ, ವಿಧಾನಸಭೆಯಿಂದ ಅಂಗೀಕೃತ ರೂಪದಲ್ಲಿರುವ 2025ನೇ ಸಾಲಿನ ಕರ್ನಾಟಕ ಅನುಸೂಚಿತ ವರ್ಗಗಳ ಉಪವರ್ಗೀಯ ವಿಧೇಯಕವನ್ನು ಪರಿಗಣಿಸಬೇಕೆಂದು ಸೂಚಿಸುವುದು. ಕರ್ನಾಟಕ ಅನುಸೂಚಿತ ಜಾತಿಗಳ ವಿಧೇಯಕ 2025 ಪ್ರಲಾಪಿಸುವ ಪ್ರಸ್ತಾವನೆ ಮಂಡಿಸಲಾಯಿತು. ಏನೋ ಹೇಳುತ್ತಿದ್ರು ಹೇಳಿ. ಮಾನ್ಯ ಸಭಾಧ್ಯಕ್ಷರೇ, ಕರ್ನಾಟಕ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಯನ್ನು ಕಲಿಸಬೇಕು ಅಂತ ಹೇಳಿ 2023ನೇ ಇಸ್ವಿನಲ್ಲಿ ಕಾಂಗ್ರೆಸ್ ಪಕ್ಷ ಚುನಾವಣೆಗೆ ಹೋಗುವ ಸಂದರ್ಭದಲ್ಲಿ ತನ್ನ ಪ್ರಣಾಳಿಕೆಯಲ್ಲಿ ಜನರಿಗೆ ಆಶ್ವಾಸನೆಯನ್ನು ಕೊಟ್ಟಿದ್ವಿ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೀವಿ ಅಂತೇಳಿ SC ಸಮುದಾಯಗಳಿಗೆ, ಅನುಸೂಚಿತ ಜಾತಿಗಳಿಗೆ ಒಳ ಮೀಸಲಾತಿಯನ್ನು ಕಲ್ಪಿಸ್ಕೊಡಿದೆ ಅಂತ ಹೇಳಿ ಚುನಾವಣಾ ಪ್ರಣಾಳಿಕೆಯಲ್ಲಿ ಭರವಸೆಯನ್ನು ಕೊಟ್ಟಿದ್ವಿ. ಅದರಂತೆ ಸರ್ಕಾರ ಅಧಿಕಾರಕ್ಕೆ ಬಂತು ಜನರ ಆಶೀರ್ವಾದದಿಂದ. ಸ್ವಲ್ಪ ಮೈಕ್ ಬಿಟ್ಟು ಮಾತಾಡಿ ಸರ್, ಮೈಕ್ ಬಿಟ್ಟು ಸರಿ ಮಾತಾಡಿ. ಹಾಂ, ಪೇಪರ್ ಹಿಡಿಬೇಡಿ ಮೈಕ್. ಹಾಂ, ಬರುತ್ತೆ. ಓಕೆ 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 ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಸಚಿವ ಸಂಪುಟದಲ್ಲಿ ಒಂದು ತೀರ್ಮಾನ ಮಾಡಿ ನಿಮ್ನ ಜಾತಿಗಳಿಗೆ ಒಳ ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದ್ವಿ. ಅದರ ನಂತರ ಕೇಂದ್ರ ಸರ್ಕಾರದಿಂದ ಯಾವುದೇ ಅಂಗೀಕಾರ ನಮಗೆ ಸಿಕ್ಕಲಿಲ್ಲ ನಮ್ಮ ಸಚಿವ ಸಂಪುಟ ಶಿಫಾರಸಿಗೆ. ಸುಪ್ರೀಂ ಕೋರ್ಟಿನ ತೀರ್ಪು ದಿನಾಂಕ 1/8/24ರಂದು ದಿ ಸ್ಟೇಟ್ ಗವರ್ಮೆಂಟ್ ಕ್ಯಾನ್ ಬಿ ಕ್ಲಾಸಿಫೈ ದಿ ಶೆಡ್ಯೂಲ್ ಕಾಸ್ಟ್ ಅಂಡ್ ದಿ ಸ್ಟೇಟ್ ಮಸ್ಟ್ ಕಲೆಕ್ಟ್ ದಿ ಡೇಟಾ ಆನ್ ದಿ ಇನ್ಎಡಿಕ್ವಸಿ ಆಫ್ ರೆಪ್ರೆಸೆಂಟೇಷನ್ ಇನ್ ದಿ ಸರ್ವಿಸ್ ಆಫ್ ದಿ ಸ್ಟೇಟ್ ಬಿಕಾಸ್ ಇಟ್ ಈಸ್ ಯೂಸ್ಡ್ ಆಸ್ ಎನ್ ಇಂಡಿಕೇಟರ್ ಆಫ್ ಬ್ಯಾಕ್ವರ್ಡ್ನೆಸ್ ಅಂತ ಹೇಳಿ ಸುಪ್ರೀಂ ಕೋರ್ಟು ಒಳ ಮೀಸಲಾತಿಯ ವಿಷಯದಲ್ಲಿ ಸೋಷಿಯಲ್ ಅಫಿನಿಟಿ, ಬ್ಯಾಕ್ವರ್ಡ್ನೆಸ್ ಆ್ಯಂಡ್ ಇನ್ಎಡಿಕ್ವಸಿ ಇನ್ ಎಜುಕೇಷನ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಈ ವಿಷಯದಲ್ಲಿ ತೀರ್ಮಾನ ಮಾಡಿ ರಾಜ್ಯ ಸರ್ಕಾರಗಳ ವಿವೇಚನೆಗೆ ಬಿಡ್ತು. ಸುಪ್ರೀಂ ಕೋರ್ಟಿನ ತೀರ್ಮಾನ ನಾಟ್ ಬೈಂಡಿಂಗ್ ಆನ್ ಎನಿ ಸ್ಟೇಟ್ ಗವರ್ಮೆಂಟ್. ಸೊ ಆದರೆ ನಾವು ಚುನಾವಣೆ ಸಂದರ್ಭದಲ್ಲಿ ಜನರಿಗೆ ಆಶ್ವಾಸನೆ ಕೊಟ್ಟಿದ್ವಿ, ಇದು ನಾವು ಅಧಿಕಾರಕ್ಕೆ ಬಂದರೆ ಜಾರಿ ಮಾಡ್ತೀವಿ ಅಂತ ಹೇಳಿ. ಕೋರ್ಟಿನ ತೀರ್ಮಾನದ ಹಿನ್ನೆಲೆಯಲ್ಲಿ ಸರ್ವೋಚ್ಚ ನ್ಯಾಯಾಲಯ 1/8/20 ಆದೇಶದಂತೆ
ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.